ಈಗ ಸದ್ಯ ಮದ್ದೂರಿನಲ್ಲಿದ್ದೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಆಗುವಂತದ್ದು. ಅಂದ್ರೆ ಮದ್ದೂರಿನ ರಾಜಬೀದಿಯಲ್ಲಿ ಈಗ ಶೋಭಾಯಾತ್ರೆಗೆ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಿಕೊಂಡಿರುವಂತದ್ದು. ನನ್ನ ಜೊತೆಗೆ ಈಗ ಸದ್ಯ ಹಿಂದೂ ಕಾರ್ಯಕರ್ತರಿದ್ದಾರೆ, ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ಏನ್ ಹೇಳ್ತೀರಾ? ಕಳೆದ 2 ದಿನಗಳ ಹಿಂದೆ ಆದಂತಹ ಗಲಭೆಗೆ ಸಂಬಂಧಪಟ್ಟಾಗ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮ, ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಂಡಿದ್ರಿ. ಏನ್ ಹೇಳ್ತೀರಿ ಘಟನೆಗೆ ಸಂಬಂಧಪಟ್ಟಾಗೆ? ಇವತ್ತು ನಾವು ಭಾರತದಲ್ಲಿದ್ದೀವಿ. ಇವತ್ತು ಗಣೇಶನ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮುಸಲ್ಮಾನರು ಕಲ್ಲು ತೂರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಅದೇ ಅವರು ರಂಜಾನ್ ಮಾಡುವಂತ ಸಂದರ್ಭದಲ್ಲಾಗ್ಬೋದು, ಈದ್ ಮಿಲಾದ್ ಮಾಡುವಂತ ಸಂದರ್ಭದಲ್ಲಾಗ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತ ಒಂದು ಕೂಡ ಎಲ್ಲೂ ತೊಂದರೆ ಕೊಟ್ಟಿಲ್ಲ. ನೀವು ಮಾಧ್ಯಮದಲ್ಲಿ ಗಮನಿಸಿರ್ಬೋದು, ಯಾವತ್ತೂ ಕೂಡ ಹಿಂದೂಗಳು ಮುಸ್ಲಿಮರ ಹಬ್ಬ ಮಾಡದಂತ ಸಂದರ್ಭದಲ್ಲಿ ಹಿಂದೂಗಳಿಂದ ಗಲಾಟೆಯಾಗಿದೆ, ಹಿಂದೂಗಳಿಂದ ಕಲ್ಲು ತೂರಾಟವಾಗಿದೆ ಅಂತೇಳಿ ಎಲ್ಲೂ ಕೂಡ ವರದಿಯಾಗಿಲ್ಲ. ನೀವು ತೆಗೆದು ನೋಡ್ಬೋದು. ನಾವು ಶಾಂತಿ ರೀತಿಯಲ್ಲಿ ಇರ್ತೀವಿ, ನಾವು ಶಾಂತಿ ರೀತಿಯಲ್ಲಿ ವರ್ತಿಸ್ತೀವಿ. ನಾವು ಮುಸಲ್ಮಾನರು ನಾವು ಎಲ್ಲ ಒಂದೇ ಅಂತ ಹೇಳ್ಕೊಕ್ ಇಷ್ಟಪಡ್ತೀವಿ. ಆದ್ರೆ ನಾವು ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಅವರು ಕಲ್ಲೊಡ್ದು ಗಲಭೆ ಸೃಷ್ಟಿ ಮಾಡ್ತಾರೆ. ಇವತ್ತೇನು ಕಲ್ಲೊಡ್ದಂತ ಮಸೀದಿ ಜಾಗ ಇವತ್ತು ಅವ್ರು ಸತ್ತಲ್ಲ ಅಂತ ಎಲ್ಲ ಕಾನೂನು ದಾಖಲೆಗಳು ನಮ್ಮ ಹತ್ರ ಇದೆ. ದಯಮಾಡಿ ಕಾನೂನು ರೀತಿಯಲ್ಲಿ ಏನು ಹೋರಾಟ ಕೊಡ್ಬೇಕಾದ್ರೆ ಹೋರಾಟ ಕೊಡ್ತೀವಿ. ದಯಮಾಡಿ ಆ ರೀತಿ ಆ ಹೆಸರಲ್ಲಿ ಇಲ್ಲ ಅಂದಂತ ಸಂದರ್ಭದಲ್ಲಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅದನ್ನ ನಮ್ಗೆ ಬಿಡಿಸ್ಕೊಡುವಂತ ಕೆಲಸ ಆಗ್ಬೇಕು ಅಂತ ಕೇಳ್ಕೊತೀವಿ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.